ಹಾಯ್ ಫ್ರೆಂಡ್ಸ್, ಲಕ್ಷ್ಮಿ ಕಿಚನ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಳ್ಳಿಕಾಯಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 4 ಎಳ್ಳಿಕಾಯಿ ತೊಗೊಂಡಿದ್ದೆ. ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಹಿಂಗೆ ಸಣ್ಣ ಸಣ್ಣದಾಗಿ ನನಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕೋ ಆ ಥರ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಬೀಜನ ಸಪ್ರೇಟ್ ಮಾಡಿದ್ದೀನಿ. ಸೊ ಈಗ ಇದನ್ನು ಬಿಸಿನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಬಿಸಿನೀರು ಚೆನ್ನಾಗಿ ಕಾಯ್ತಿದ್ದಂಗೆ 10 ನಿಮಿಷ ಅದರೊಳಗಡೆ ಇದನ್ನು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಇದನ್ನು ಉಲ್ಟಾ ಮಾಡಾಕೋಣ. ಹಿಂಗೆ ಎಲ್ಲನೂ ಚೆನ್ನಾಗಿ ಬೇಯಲಿ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಒಂಥರ ಮೆತ್ತಿಗೆ ಬೆಂದಿರೋ ಥರ ಕಲರ್ ಚೇಂಜ್ ಆಗಿದೆ. ನೋಡಿ, ಇನ್ನೊಂದು 2 ನಿಮಿಷ ಹಂಗೆ ಬೇಯಲಿ. ಇದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಇದು ಬೆಂದು ರಸ ಎಲ್ಲ ಬಿಟ್ಕೊಂಡಿದೆ. ಸಿಪ್ಪೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಎಲ್ಲ ಒಂಥರ ಯಾವ ಥರ ಚೇಂಜ್ ಆಗಿದೆ ಅಂತ ಚೆನ್ನಾಗಿ ಕುದೀತಾ ಇದೆ. ಸೊ ಇದನ್ನು ಈಗ ನಾನು ಕೆಳಗೆ ಇಳಿಸ್ಕೊತೀನಿ. ನೀರು ಸಪ್ರೇಟ್ ಮಾಡಿ ಕೆಳಗೆ ಇಳಿಸ್ಕೊಂಡು ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಒಂದು 5-6. ಸೊ ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ, ಇದು ಖಾರಕ್ಕೋಸ್ಕರ 1 ಹಿಡಿ ಆಗೋಷ್ಟು ನಾನು ಖಾರದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾಟಿ ಮೆಣಸಿನ್ಕಾಯಿದು ಸಿಕ್ಕಾಪಟ್ಟೆ ಖಾರ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು. ನಾನು 4 ಎಳ್ಳಿಕಾಯಿ ತೊಗೊಂಡಿರೋದ್ರಿಂದ ನಾನು 1 ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಬಿಸಿ ಮಾಡಿಟ್ಕೊಳ್ಳೋಣ. ಹಾಗೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಕಾಳನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು, ಕಾಯಿ 4 ಕಾಯಿ ಅಲ್ವಾ, ಹಂಗಾಗಿ ನಾನು 4 ಕಾಯಿಗೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಸೊ ಇದು ಕೂಡ ಬಿಸಿ ಮಾಡ್ಕೊಂಡು ಬರೋಣ. ಹಾಗೆ ಮೆಂತ್ಯ ಆದಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ. ನಾನಿಲ್ಲೇನು ಖಾರ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೂ ಜೀರಿಗೆ ಮತ್ತು ಮೆಂತ್ಯನ ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ, ಮಿಕ್ಸಿಗೆ ಪೌಡ್ರ್ ಆಯಿತು. ಈಗ ನೆಕ್ಸ್ಟು ಒಗ್ಗರಣೆ. ಫ್ರೆಂಡ್ಸ್, ಈಗ ನಾವು ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿಟ್ಟು ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ, ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ತಕ್ಷಣ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದು ಚಟಪಟ ಅನ್ನೋಷ್ಟರಲ್ಲಿ ನಾನು ದೊಡ್ಡದಾದಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡು ನೋಡಿ, ಈ ಥರ ಸಿಪ್ಪೆ ನೀಟಾಗಿ ತೆಗೆದುಬಿಟ್ಟು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಅದು ಚಟಪಟ ಅಂತಿದ್ದಂಗೆ ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ 4 ಎಳ್ಳಿಕಾಯಿಗೆ ನೋಡಿ 1 ಹಿಡಿ ಆಗುವಷ್ಟು, ಒಂದು ಸಣ್ಣದಾದ ಒಂದು ಬೌಲಲ್ಲಿ 1 ಬೌಲಾದ ಬೆಲ್ಲವನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಬೆಲ್ಲವನ್ನು ಅದರಲ್ಲಿ ಆ್ಯಡ್ ಮಾಡೋಣ. ಬೆಲ್ಲ ಆ್ಯಡ್ ಮಾಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಸೊ ಒಗ್ಗರಣೆಯಲ್ಲಿ ಅದು ನಾವೇನು ಬೆಲ್ಲ ಹಾಕ್ತೀವಿ ಅದು ನೀಟಾಗಿ ಅದರಲ್ಲೇ ಕರಗಬೇಕು. ಬೆಲ್ಲ ಕರಗಬೇಕು, ಆ ಥರ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಬೆಲ್ಲ ಕರಗಿದೆ ಬೆಲ್ಲ. ಈಗ ನಾವೇನು ಮಸಾಲೆ ಐಟಮ್ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ, ಅದನ್ನು ಇದರಲ್ಲೇ ಆ್ಯಡ್ ಮಾಡೋಣ. ಮೆಂತ್ಯ, ಖಾರದ ಮೆಣಸಿನ್ಕಾಯಿ ಮತ್ತು ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೆ. ಸೊ ಅದರಲ್ಲೇ ಆ್ಯಡ್ ಮಾಡೋಣ. ಖಾರನ ಆ್ಯಡ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಎಲ್ಲವನ್ನು ಕೂಡ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿ ನೀಟಾಗಿ ಎಲ್ಲ ಹಾಕ್ಕೊಂಡು ಮತ್ತೆ ನಾವೇನು ತೆಗೆದಿಟ್ಕೊಂಡಿದ್ವಿ ಇದನ್ನು ಅದರಲ್ಲೇ
ನಾನು ನೀರೆಲ್ಲ ನೀಟಾಗಿ ಸೋಸಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲೇ ಹಾಕೋಣ. ಚೆನ್ನಾಗಿ ಒಂದು ರೌಂಡು ನಾವು ಈ ಥರ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಇದು ಕೂಡ ಫ್ರೈ ಆದಂಗೆ ಕಾಣುತ್ತೆ. ಹಾಗಾಗಿ ನಾವು ನೀಟಾಗಿ ಲಿಕ್ವಿಡು ಸ್ವಲ್ಪ ಇರಬೇಕು. ಲಿಕ್ವಿಡ್ ಇದ್ದರೆ ಇದು ಯಾಕೆ ಅಂದರೆ ಒಗ್ಗರಣೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಲಿಕ್ವಿಡ್ ಸ್ವಲ್ಪ ಇರಲಿ. ಅದು ಹಿಂದೆನೇ ಕೂಡ ಬಳಸ್ಕೋಬೋದು ನಾವು ತಿನ್ನಲಿಕ್ಕೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತಿನ್ಲಿಕ್ಕೆ ಮಾತ್ರ ಮಸ್ತ್ ಇರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಇಮಿಡಿಯೇಟ್ ತಿನ್ನೋಕ್ಕೂ ಕೂಡ ಟೇಸ್ಟಾಗಿರುತ್ತೆ. ಹುಳಿ ಏನು ಇರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ 5 ನಿಮಿಷ ಬಿಟ್ಟು ಇದನ್ನು ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತಕ್ಷಣ ಕೂಡ ನಾವು ಸರ್ವ್ ಮಾಡಿಕೊಂಡು ಆದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡ್ಮೇಲೆ ತಕ್ಷಣಕ್ಕೂ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀರು ಏನು ಸೋಗಿಸಿಲ್ಲ, ನಾನು ಒಗ್ಗರಣೆಯಲ್ಲಿ ಚೆನ್ನಾಗಿ ಇದು ಮಾಡಿದ್ದೀನಿ. 5 ನಿಮಿಷ ಇದನ್ನು ಬಾಕ್ಸು ಕ್ಲೋಸ್ ಮಾಡಿಕ್ಕೆ ಆಮೇಲೆ ತೆಕ್ಕೊಂಡು ನೀವು ಕೂಡ ಸರ್ವ್ ಮಾಡ್ಕೊಂಡು ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಕಹಿ ಇರಲ್ಲ, ಏನಿಲ್ಲ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಪ್ಲೀಸ್. ಓಕೆ, ಬಾಯ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಉಪ್ಪಿನಕಾಯಿ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಸಖತ್ತಾಗಿ ಬಂದಿದೆ ಮಾತ್ರ. ನೋಡಿದ್ರಲ್ಲ ಫ್ರೆಂಡ್ಸ್.